ಯಾರವ್ರು ತೆಂಗಿನ ಗಿಡ ಎಬ್ಬಿಸ್ಕೊಂಡವ್ರು ತಲ್ಯಾಗ ಹಿಂತಿಂತಾವ್ ಹಾಕೊಂಡು ಅಂದ್ರೆ ಭಾರಿ ಇಷ್ಟ ಆಕೇತಿತ್ತು. ನೀನ್ ರಾತ್ರಿ ಆಗಿದ್ದೀವಿ ಕಡ್ಲಿ ಬೇಳೆ ಅದ್ ನನ್ ನೆನಪಾಗ. ಅಮ್ಮ ನೀನು ಬೇಡ ಶೋನು ಮುಂದೆ ಹಾ ತೇರಾ ಫೇವ್ರೇಟ್ ಈಗ ನಮ್ ಕಡೆ ಅರ್ಶನ ಕುಂಕುಮಕ್ಕೆಲ್ಲ ಹೇಳ್ತಿರ್ತಾರೆ ಮುತ್ತೈದೆಯರು ಮಾಡೋದು ಅಂತಾರೆ ನಮ್ ಕಡೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಾಗಿ ಸೂಪರ್ ಆಗಿದ್ರಿ ಅಂತ ಅನ್ಕೊತೀನಿ. ನಾವು ಕೂಡ ಆರಾಮಾಗಿದ್ದೀವಿ ರೀ. ಇದು ವಿಡಿಯೋ ಮಾಡ್ಕೊಂಡಿರುವಂಥ ದಿನ ಬಂದು ದೀಪಾವಳಿ ಫಸ್ಟ್ ಡೇ. ನಮ್ಮ ಕಡೆ ಎಲ್ಲ ಗೋ ಪೂಜೆ ಮಾಡ್ತಾರೆ. ಸೊ ಅವತ್ತಿನ ದಿನ ಇದನ್ನು ಶೂಟ್ ಮಾಡ್ಕೊಂಡಿರುವಂಥದ್ದು. ಮಕ್ಕಳಿಗೆಲ್ಲ ಬೇಗನೆ ರೆಡಿ ಆಗ್ರಿ, ಜಳಕ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಯುಕ್ತಿ ಕೂಡ ಬಂದಿವಳು, ಹಂಗೆ ವಿಡಿಯೋ ಮಾಡ್ಕೊಂಡ್ರೆ ಇವಾಗಿಂದ ಹಸ್ಬೆಂಡ್ ನೋಡ್ರಿ ನನಗೆಲ್ಲ ಕೆಲಸದಾಗ ಹೆಲ್ಪ್ ಮಾಡ್ತಿರ್ತಾರೆ. ಸೊ ಇವಾಗ ಏನು ಮಾಡತ್ತಾರೆ, ಹಾಲು ಕಾಯಿಸಿಡತ್ತಾರ್ರಿ. ನಾ ಪೂಜೆ ಮಾಡತ್ತೇನಿ. ಅವ್ರು ಒಟ್ಟು ನನಗೆ ಹೋಗುತಕ್ಕ ಅಂಗಡಿಗೆ ಹೋಗುತಕ್ಕ ಅವ್ರ ಕಡೆ ಏನೇನು ಆಗ್ತೈತೆ ಅದನ್ನೆಲ್ಲ ಹೆಲ್ಪ್ ಮಾಡ್ತಾರೆ. ನಮ್ಮ ಯಜಮಾನ್ರು ಸ್ವಲ್ಪ ಮನೆಯೊಳಗಿದ್ರೆ ನನಗೆ ಯಾವ್ದಾರ ಒಂದು ಕೆಲಸ ನಂಗೆ ಹೆಲ್ಪ್ ಮಾಡ್ತಿರ್ತಾರೆ ರೀ. ಸೊ ಹಂಗೆ ಅವ್ರು ಹಾಲು ಕಾಯಿಸತ್ತಿದ್ರು, ಅದನ್ನ ವಿಡಿಯೋ ಮಾಡೀನಿ. ಆಮೇಲೆ ಏನೈತಿ, ನಾನು ಪೂಜೆ ಮಾಡೀನಿ. ನಾವು ಟೂರ್ಗೆ ಹೋದಾಗ ಅಂದರೆ ಶಿರ್ಡಿಗೆ, ಹಿಂದಕ್ಕೆ ನಾವು ಶಿರ್ಡಿಗೆ ಹೋದಾಗ ಕಾಮಧೇನು ತೊಗೊಂಬಂದಿದ್ವಿ. ಅದನ್ನು ದೀಪಾವಳಿ ದಿವಸ ನಾನು ಏನು ಮಾಡ್ತೀನೋ ದೇವ್ರ ಕೊಲಿ ಒಳಗಿಟ್ಟು ಪೂಜೆ ಮಾಡಿ ಆರತಿ ಮಾಡಿ ದೀಪಾವಳಿನ ನಾವು ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಇದನ್ನು ಫಸ್ಟು ಮುಗಿಸಿ, ಈ ಸರ್ತಿ ಏನಾಗಿತ್ತು ಅಂದರೆ ಬ್ರದರ್ ತವ್ರ ಮನೆ ಕಡೆಯಿಂದ ಆಕಳ ಕೊಟ್ಟಿದ್ರು. ಸೊ ಅದನ್ನು ಪೂಜೆ ಮಾಡ್ಬೇಕಂತೇಳಿ ರೆಡಿ ಆಗತ್ತಿದ್ದೀವಿ ರೀ. ಯಾರವ್ರು ತೆಂಗಿನ ಗಿಡ ಎಬ್ಬಿಸ್ಕೊಂಡವ್ರು ತಲ್ಯಾಗ ಇಂಥವ್ ಹಾಕೊಂಡಾರು ಅವ್ರು ನನಗೆ ಗುಂಡಾಕ ರೆಡಿ ಆಗೈತೆ. ಎಂತ ಪ್ರಕಾರ ಜಂಪರ್ ಹಾಕೊಂಡೈತೆವ ಇದು ಇಟ್ಟೆಲ್ಲ ಹಿಂಗೆಲ್ಲ ಕಾಣಂಗ. ಯೋ 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 ನಿಜಿಕ್ಕಿ ಇಂಥ ಡ್ರೆಸ್ ಹಾಕೊಂಡ್ ಇದು ಎಂತ ಆಕಲ್ ಪೂಜೆ ಮಾಡುದು. ಇದ ಒಂದ್ ಆಕಲ್ ಗತ್ತೆ ಕಾಣಾಗತ್ತೈತಿ, ಆಕಲ್ ಮರಿಗತ್ತೆ. ಶ್ರದ್ಧಾ ನೀನು ಶೇಮ್ ಆಗಿರಿ. ಈ ಕಡೆ ನೋಡ್ರಿ ಶ್ರದ್ಧಾ ಅವ್ರ, ಅಮ್ಮವ್ರ. ಓಹೋ ಹೋ ಹೋ, ಇವೆಲ್ಲ ನೋಡ್ರಿ ಗೊಂಬಿಗಳಾಗ್ಯಾವ್ರಿ. ನಮ್ಮ ಮನ್ಯಾಗಿನ 3 ಗೊಂಬಿಗಳ್ರಿ ಇವು. ನಮ್ಮ ಬ್ರದರ್ ಮಗಳ್ರಿ ಭಾಳ ಚಂದ ಕ್ಯೂಟ್ ರೆಡಿ ಆಗಿತ್ತು. ಸೊ ಹಂಗಾಕಿದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಾವು ರೆಡಿ ಅದೀವ್ರಿ. ಆಕಳ ಪೂಜೆ ಮಾಡಾಕ ಪ್ರಿಪ್ರೇಷನ್ ಮಾಡ್ಕೊಂಡೇನ್ರಿ. ಇದು ಹೂವಿನ ಮಾಲಿ ಅದಾವ್ರಿ 2. ಒಂದು ಆಕಳ ಐತಿ, ಆಕಳದ ಮರಿನೂ ಐತ್ರಿ. ಮತ್ತು ಇಲ್ಲೆಲ್ಲ ಕುಂಕುಮ, ಇಬತ್ತಿ, ನೀರ, ಊದಿನ ಕಡಿ ಎಲ್ಲ ತೊಗೊಂಡೇನ್ರಿ. ಮತ್ತು ಆಕಳಿಗೆ ಕಡ್ಲಿ ಬೇಳೆ ಮತ್ತು ಬೆಲ್ಲ ಅಂದ್ರೆ ಇಷ್ಟ. ಆ್ಯಕ್ಚುಲಿ ಕಡ್ಲಿ ಬೇಳೆ ರಾತ್ರಿ ನೆನಾಕಿಟ್ಟಿದ್ರೆ ನಡೀತಿತ್ತು, ಇದ್ದಿದ್ದಿಲ್ಲ ಅಣ್ಣ. ಇವತ್ತು ಬೆಳಗ್ಗೆ ತರಿಸಿ ಹಂಗೆ ಒಣ ಕಡ್ಲಿನ ಇದು ಮಾಡೇನ್ರಿ. ಮತ್ತು ಆರತಿ ಒಂದು ರೆಡಿ ಮಾಡ್ಕೊಂಡಿವ್ರಿ. ಇವಾಗ ಇನ್ನು ಪೂಜೆ ಮಾಡಕ್ಕೆ ಹೋಗೋದ್ರಿ. ಪ್ರತಿ ಸರಿ ನಾನು ತಂದಿದ್ದು ಕಾಮಧೇನು ಅಷ್ಟೇ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ರೀ. ಈ ಸರ್ತಿ ಏನಾಗೈತಿ, ನಮ್ಮ ಬ್ರದರ್ ವೈಫ್ ಅದಾರಲ್ರಿ, ಅವ್ರ ತವ್ರ ಮನೆಯಾಗಿನವರು ಆಕಳ ಕೊಟ್ಟಾರ್ರಿ. ಸೊ ಹಾಗಾಗಿ ಆಕಳ ಇದೆ ಮನೇಲಿ, ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಅಂತೇಳಿ ಅಷ್ಟು ರೆಡಿ ಆದೀವ್ರಿ. ಮಮ್ಮಿ ಆರ್ತಿ ಅಲ್ಲಿ ಒಳಗೈತಿ, ಹಿಂದಿನ ತೊಗೊಂಬರಂತ. ಯಶು ಹಿಂದ್ ನೋಡು. ಮಮ್ಮಿ ಕಟ್ತಾರ ಹಾಕಂಗಿಲ್ಲ, ಗೋಮೂತ್ರ ಹಿಡಿಬೇಕಾಗಿ. ಆಕಳ ಪೂಜೆ ಮಾಡಕ್ಕೆ ಬಂದೀವ್ರಿ. ಇಲ್ಲಿ ಅಂದ್ರೆ ಮನೆ ಹಿಂದೆ ಕಟ್ತಿರ್ತೀವಿ ರೀ. ಸೊ ಪೂಜೆ ಮಾಡೋದೈತನ್ನ ಈ ಕಡೆ ಮನೆ ಕಡೆ ಮುಂದೆ ತೊಗೊಂಬಂದು ಕಟ್ಟಿವಿ. ಸೊ ಅದು ಸ್ವಲ್ಪ ಆಕಳ ಏನೈತಿ ಅನಿಸ್ತೈತಿ, ಅಂದ್ರೆ ಯಾರು ಬಂದ್ರೆ ಸ್ವಲ್ಪ ಹೆದರ್ಕೊಂಡು ಓಡಾಡೋದೆಲ್ಲ ಮಾಡ್ತೈತಿ. ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಮಾಡ್ಬೇಕಂತೇಳಿ ನಾವು ಒಬ್ರು ಹಿಡಿದು ಒಬ್ರು ಮಾಡೋದು ಅಂತ ಯಾಕಂದ್ರೆ ಈ ಥರ ಎಲ್ಲ ಮಾಡಾಕತ್ತೀವಿ ರೀ. ನಮ್ಮ ಯಶುನು ಎಲ್ಲ ಅಲ್ಲೇ ಓಡಾಡತ್ತಿದ್ದ. ಅದ್ರ ಮರಿ ಅಂತೂ ಅವು ಎಷ್ಟು ಸಮಾಧಾನ ಐತ್ರಿ. ಅದು
ಆ ಮರಿ ಫುಲ್ ಓಡಾಳೈತ್ರಿ. ಒಟ್ಟು ಫುಲ್ಲು ಓಡಾಡ್ತಿತ್ರಿ ಅದು ಆ ಕಡೆ ಎಲ್ಲ. ನಮ್ಮ ಯಶು ಅದ್ರ ಜೋಡಿ ಸ್ವಲ್ಪ ಆಟ ಆಡತ್ತಿದ್ರಿ. ಆಮೇಲೆ ನಾವು ಕುಂಕುಮ ಹಚ್ಚಿ ಆಮೇಲೆ ಅದನ್ನು ಆಕಳ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ರೀ. ಇದು ಆಕಳ ಪೂಜೆ ನಾವು ಪ್ರತಿ ಸರಿ ಅಲ್ಲೇ ಮನೆಯಾಗಿಂದ ಅಷ್ಟೇ ಕಾಮಧೇನುದ ಅಂದರೆ ನಾವು ಟೂರ್ಗೆ ಹೋದಾಗ ತಂದಿದ್ದು ಅಂತ ಏನಲ್ರಿ ಅದನ್ನು ಒಂದ ಪೂಜೆ ಮಾಡಿ ನಾವು ಡೇನ ಸ್ಟಾರ್ಟ್ ಮಾಡ್ಕೋತಿದ್ವಿ, ಅಂದ್ರೆ ದೀಪಾವಳಿ ಸ್ಟಾರ್ಟ್ ಮಾಡ್ಕೋತಿದ್ವಿ. ಬಟ್ ಈ ಸರ್ತಿ ನಿಜವಾಗ್ಲೂ ಆಕಳದೆ, ಸೊ ಅದನ್ನು ಪೂಜೆ ಮಾಡಿ ನಮ್ಮ ಹಬ್ಬನ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿವ್ರಿ. ಸೊ ಮಕ್ಕಳೆಲ್ಲರೂ ಭಾಳ ಚಂದ ಕ್ಯೂಟ್ ರೆಡಿ ಆಗಿದ್ರಿ. ನಮ್ಮ ಯುಕ್ತಿ ಫುಲ್ ಬಿಸಿಲು ಹತ್ತಿತ್ರಿ ಹೊರಗೆ. ಆಕೆ ಖರ್ಚೀಫ್ ಹಾಕ್ಕೊಂಡು ನಮ್ಮ ಶ್ರದ್ಧು ಆಕೆ ಜೋಡಿ ಕೂತಿಡ್ರಿ. ಹಂಗೆ ನಾನು ಪೂಜೆ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದೀವಿ. ಸೊ ಇದು ಆಕಳ ಪೂಜೆ ಎಲ್ಲ ಮುಗಿಸಿ ನಾವು ಸ್ವಲ್ಪ ಸ್ಯಾರಿ ಎಲ್ಲ ತರೋದು ಪೆಂಡಿಂಗ್ ಇತ್ತು ರೀ. ಇವ್ರಿಗೆ ಅವತ್ತು ಮರುದಿವ್ಸನ ಇವ್ರಿಗೆ ಡ್ರೆಸ್ ತೊಗೊಂಬಂದಿಲ್ಲ, ಅದ್ರ ಮರುದಿವ್ಸನ ಹೋಗೋಣ ಅಂತೇಳೀನಿ ಅವರು. ಬಟ್ ಅವ್ರ ಕೆಲಸನಾಗ ಸೌಡ ಆಗಲಿಲ್ಲ. ಸೊ ಇವತ್ತು ಹೋಗ್ಬೇಕು ಅನ್ನೋದೈತ್ರಿ. ಇವತ್ತು ಸೀರೆ ತೊಗೊಂಬರೋಣ್ರಿ ಮತ್ತು ಅಲ್ಲಿ ಹಜಾರಿ ಕಡೆ ಅಂತ ಯಾಕಂದ್ರೆ ಏನ್ರಿ ಇವರು ಆಕಳ ಪೂಜೆ ಎಲ್ಲ ಜಲ್ದಿ ಮುಗಿಸ್ರಿ ಹೋಗೋಣ ಅಂತಂದಿದ್ರು. ಸೊ ಇದನ್ನು ಮುಗಿಸಿ ನಾವು ಇನ್ನು ಅಲ್ಲಿ ಪ್ರಿಪೇರ್ ಆಗಿ ಅಂದ್ರೆ ಬೈಕ್ ಮೇಲೆ ಹೋಗೋದೈತ್ರಿ. ಕಾರೇನು ಅಡ್ಜಸ್ಟ್ ಆಗಿದ್ದಿಲ್ಲ. ಸೊ ಹಂಗಾಗಿ ಬೈಕ್ ಮೇಲೆ ಹೋಗೋರಿದ್ವಿ. ಬೈಕ್ ಮೇಲೆ ಹೋಗೋದು ನಂಗೆ ಭಾಳ ಇಷ್ಟ ಅವ್ರ ಜೊತೆ. ಸೊ ಹಂಗೆ ಆಯಿತು. ಮತ್ತು ಸೋನು ಅವತ್ತು ಡ್ರೆಸ್ ಇವ್ರ ಜೊತೆ ತೊಗೊಂಡಿದ್ದಿಲ್ಲ ನಾನು ಅವನಿಗೆ ಕೊಡ್ಸ್ರಾಯ್ತು ಅಂಥೇಳಿ 3 ಮಂದಿ ಕೂಡಿ ಬೈಕ್ ಮೇಲೆ ನಮ್ಮ ಊರಿಂದ ಸ್ವಲ್ಪ ದೂರ ಆಗ್ತೈತೆ ರೀ, ಭಾಳ ಏನು ದೂರ ಆಗೋದಿಲ್ಲ. ರಬಕೈ ಒಳಗೆ ಐತಲ್ರಿ ಹಜಾರ ಟೆಕ್ಸ್ಟೈಲ್ಸ್, ಸೊ ಅಲ್ಲಿ ಹೋಗ್ಬೇಕು ಅನ್ನೋದಿತ್ತು. ಅಲ್ಲೇ ಸ್ಯಾರಿ ಎಲ್ಲ ಚಲೋ ಸಿಗ್ತಾವ ಅಂಥೇಳಿ ಎಲ್ಲರೂ ಹೇಳಿದರು. ಹಾಗಾಗಿ ನೋಡಿದ್ರೆ ಆಯ್ತು ಅಂತ. ಯಾಕಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು 2-3 ಸರಿ ತೊಗೊಂಡಿವ್ರು ನಾವು ಅಲ್ಲೇ. ಬಟ್ ಈ ಸರ್ತಿ ಅಂದ್ರೆ ಹಬ್ಬದಾಗ ಹೋದ್ರೆ ಹೆಂಗೆ ರಶ್ ಭಾಳ ಇರ್ತೈತೆ ಅನ್ನತ್ತಿದ್ರು. ಆದರೂ ಹೋಗಿ ತೊಗೊಂಡು ಬರ್ಬೇಕಲ್ರಿ, ಪೂಜೆಗಂತೂ ಸ್ಯಾರಿ ಬೇಕು ಅಂತ ಯಾಕಂದ್ರೆ ಹೋಗೋಣ ಅಂತ ಇವ್ರ ಜೋಡಿ ರೆಡಿ ಆದೀವಿ ರೀ. ನಾ ಹಿಡಿತೇನೆ ಗಪ್ಪ. ಹಾಂ ಮಮ್ಮಿ ಮಾಡಿ ಅಮ್ಮ ವಿಡಿಯೋ ಮಾಡಾಜಿ. ಅಪ್ಪಿ ನೀನು ಆರತಿ ಮಾಡ ನೋಡ, ಶ್ರದ್ಧಾ ನೀ ಆರತಿ ಮಾಡ, ಅಮೃತ ನೀನು ಆರತಿ ಮಾಡ. ಸೊ ಅದು ಆಕಳ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಕತ್ತಿತ್ರಿ. ಸೊ ಹಂಗೆ ಸ್ವಲ್ಪ ಒಬ್ರು ಹಿಡಿದು ಒಬ್ರು ಮಾಡೋದು ಅಂತ ಈಕರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡಿವ್ರಿ. ಅಷ್ಟರು ಆರತಿ ಕೂಡ ಮಾಡಿದ್ವಿ. ಸೊ ಇದು ಮುಗಿದ್ಮೇಲೆ ಮತ್ತು ನನಗೆ ಆ ಕಡೆ ಸ್ಯಾರಿ ಬರೋ ತರಕ್ಕೆ ಹೋಗೋದೈತನ ಸ್ವಲ್ಪ ಜಲ್ದಿನ ಮುಗಿಸ್ಕೊಂಡಿವ್ರಿ. ಈ ಹಬ್ಬಗಳಂತೂ ಶ್ರಾವಣ ಮುಗಿದ್ಮೇಲೆ ಒಂದಾದ್ಮೇಲೆ ಒಂದು ಅಷ್ಟು ಬಿಡುವಿಲ್ದೇನೆ ಎಲ್ಲ ಹಬ್ಬಗಳು ಒಮ್ಮೆ ಫಟಾಫಟ ಮುಗಿದ್ಬಿಡ್ತಾವೆ ರೀ. ಈ ದೀಪಾವಳಿ ಅಂತೂ ಲಾಸ್ಟ್ ಅನಿಸ್ಬಿಡ್ತೈತಿ ನನಗೆ. ಇದು ಮುಗಿದ್ಮೇಲೆ ಇನ್ನು ಹಬ್ಬನ ಮತ್ತಿನ್ನು ಶ್ರಾವಣ ಬರುತ್ತನ ಕಾಯ್ಬೇಕಿಲ್ಲ ಅಂತೇಳಿ ಹಿಂಗೆ ಅನಿಸ್ತೈತೆ ರೀ ನನಗೆ. ಅದಕ್ಕೆ ಎಲ್ಲ ಹಬ್ಬದ್ದು ಒಂದೊಂದು ವಿಶೇಷತೆ ಇರ್ತೈತಿ. ಸೊ ಫುಲ್ ಪ್ರೀತಿಯಿಂದ ನಾವು ಆಚರಣೆ ಮಾಡ್ತೀವಿ ರೀ ಎಲ್ಲ ಹಬ್ಬ. ನೆನಾಕ್ ಇಟ್ಟಿದ್ದೀವಿ ಅಂದ್ರೆ ಭಾರಿ ಇಷ್ಟ ಆಕಿರ್ತೈತಿ. ನೀನು ರಾತ್ರಿ ಆಗಿದ್ದೀವಿ ಕಡ್ಲಿ ಬೇಳೆ ನನ್ನ ನೆನಪಾಗಲಿ ಇಲ್ಲೇ ಅದು ಬ್ಯಾಳೆ ನೆನಕಿಡೋದು ನೆನಪಿತ್ತು. ಬಟ್ ಖಾಲಿಯಾಗಿದ್ದು ಅನ್ನೋಣ ಬೆಳಗ್ಗೆ ಹಂಗೆ ಬ್ಯಾಳೆ ಮತ್ತು ಬೆಲ್ಲ ಇಟ್ಟರೆ ಆಯ್ತು ಅಂಥೇಳಿ ಅದನ್ನು ಅಷ್ಟು ನೈವೇದ್ಯ ಅಂತೇಳಿ ತೊಗೊಂಡಿವ್ರಿ. ಆಮೇಲೆ ಅನ್ನ ಮೊಸರು ಕೂಡ ಮಾಡಿದ್ವಿ ನೈವೇದ್ಯಕ್ಕೆ. ಅಷ್ಟರು ಪೂಜೆ ಮಾಡಿದ್ವಿ. ಆಮೇಲೆ ಆಕಳದ್ದು ಅಂದರೆ ಆಕಳ ಪೂಜೆ ಮುಗಿದ್ಮೇಲೆ ಅದು ಕರು ಒಂದು ಐತಲ್ರಿ. ಸೊ ಅದನ್ನು ಪೂಜೆ ಮಾಡೋಕೆ ಇದು ಮಾಡತ್ತಿದ್ವಿ ರೀ. ಆ ಕರ ಇಷ್ಟು ಇದನ್ನ ಐತ್ರಿ. ಒಟ್ಟು ಓಡಾಡ್ದು ಅದನ್ನು ಹಿಡಿದು ಪೂಜೆ ಮಾಡೋದು, ಓಡಾಡೋದು ಹಿಂಗೆ ಮಾಡಿದ್ವಿ. ಅದು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಮಾಡತ್ತಿತ್ತು. ಸೊ ಈ ಪೂಜೆ ಮುಗಿಸ್ಕೊಂಡಿವ್ರಿ. ಅಂದ್ರೆ ಅವು ಏನು ಮಾಡ್ತಾ ಅಂದ್ರೆ ನಾವು ಏನು ಮಾಡ್ತೀವಿ ಅಂತೇಳಿ ಅವು ಹೆದರ್ಕೊಂತಾವೆ. ಸೊ ಹಂಗಾಗಿ ನಾವು ಸ್ವಲ್ಪ ಸಮಾಧಾನಲೆ ಎಲ್ಲ ಆ ಥರ ಪೂಜೆ ಎಲ್ಲ ಮುಗಿಸ್ಕೊಂಡಿವ್ರಿ. ಈ ಎಲ್ಲ ವಿಡಿಯೋ ಎಡಿಟ್ ಮಾಡಿ ಹಾಕೋದು ಭಾಳ ಲೇಟ್ ಆಗ್ತದೆ ರೀ ನಂಗೆ. ಸೊ ಯಾಕಂದ್ರೆ ಅವಾಗನ ವಾಯ್ಸ್ನಾಗ ಮಾತಾಡ್ಬೇಕಂದ್ರೆ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇರತೈತಿ. ಸೊ ಎಡಿಟ್ ಮಾಡಿ ಡೈರೆಕ್ಟ್ ವಾಯ್ಸು ಅಂದರೆ ಅಲ್ಲೇ ಮಾತಾಡಿ ವಿಡಿಯೋದಾಗ ಮಾತಾಡಿದ್ವಿ ಅಂದ್ರೆ ಹಾಕೋದು ಈಸಿ ಆಗ್ತೈತೆ ಅಂಥೇಳಿ ಎಷ್ಟು ಟ್ರೈ ಮಾಡಿದ್ರು ಅಲ್ಲಿ ಏನರ ಡಿಸ್ಟರ್ಬೆನ್ಸ್ ಇರತೈತಿ ಮತ್ತು ಅದು ವಿಡಿಯೋ ಸರಿ ಆಗೋದೇ ಇಲ್ಲ ರೀ. ಸೊ ಹಾಗಾಗಿ ಎಲ್ಲಿದ್ದು ಬೇಡ ಅಂತ ಹೇಳಿ ಮತ್ತು ಅದನ್ನು ಅಷ್ಟೇ ವಿಡಿಯೋ ಮಾಡಿಕೊಂಡು ಮತ್ತು ಆಮೇಲೆ ವಾಯ್ಸ್ ಓವರ್ ಹಾಕೋದಾಗ್ಲಾಗತ್ತೈತೆ ರೀ. ಅದಕ್ಕೆ ವಿಡಿಯೋ ಎಡಿಟಿಂಗ್ ಸ್ವಲ್ಪ ಲೇಟ್ ಆಗ್ತಾಯಿದೆ. ದೀಪಾವಳಿ ಮುಗ್ದಿಗೆ ಮತ್ತು 2-3 ಡೇಸ್ ಆಯ್ತು. ನಾನು ಫಸ್ಟ್ ಡೇದ ವ್ಲಾಗ್ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಅದು ಕಾಲಿನ ಮಾಡ್ತೇವೆ, ಇದಕ್ಕೇನು ತರುತ್ತೇವೆ. ಸೊ ಇದೆಲ್ಲ ಆಕಳ ಪೂಜೆ ಮುಗಿದ್ ಬಳಿಕ ಇನ್ನು ಸ್ಯಾರಿ ತರಕ್ಕೆ ಹೋಗೋದೈತೆ ಅಂತೇಳಿ ಜಲ್ದಿ ನಾಷ್ಟ ಮುಗಿಸಿ ಅಲ್ಲಿ ರೆಡಿ ಆದ್ನಿ ರೀ. ಇವಾಗ ಅದು ಪೂಜೆ ಎಲ್ಲ ಮುಗಿಸಿ ಇದಕ್ಕೆ ಹೊಂಟಿವ್ರಿ ಸ್ಯಾರಿ ತೊಗೊಂಬರಾಕ.
ಹಸ್ಬೆಂಡ ಮತ್ತು ಮಗ ನಾನು ಹೊಂಟಿವ್ರಿ. ಸೊ ಅಲ್ಲಿ ಹೋಗ್ತಾ ಹಂಗೆ ವಿಡಿಯೋ ಮಾಡ್ತೀನಿ, ಎಷ್ಟಾಗ್ತೈತೆ ಅಷ್ಟ. ಶೋನು ಮೊನ್ನೆ ಹಿಂಗೆ ಹೋಗೋದೈತೆ ಅಂಥೇಳಿ ಮಗನೂ ಅವತ್ತು ಅರ್ಬಿ ತೊಗೊಲಿಲ್ರಿ. ಬರೀ ಇವ್ರಷ್ಟ ಮಗಳು ಮತ್ತು ದೊಡ್ಡ ಮಗಳು ಮತ್ತು ಚಿಕ್ಕ ಮಗಳಿಗೆ ಅಷ್ಟೇ ತೊಗೊಂಡ್ವಿ. ನಂಗೆ ಡ್ರೆಸ್ ತೊಗೊಂಡ್ರಿ. ನಾನು ಸ್ಯಾರಿ ತರಕ್ಕೆ ಅಲ್ಲಿ ಹೋಗೋದೈತೆ ಅಂತ ಅವನು ಅಲ್ಲಿ ಬರ್ಬೇಕಂತ ಹೇಳ್ಕರಂದ ಅವತ್ತು ತೊಗೊಲಿಲ್ರಿ. ಸೊ ಅವ್ನಿಗೆ ನಮ್ಮ ಜೊತೆ ಅಡ್ಡಾಡೋದಂದ್ರೆ ಭಾಳ ಇಷ್ಟ. ಆ್ಯಕ್ಚುಲಿ ಕಾರ್ ಗಾಡಿ ಇತ್ತಂದ್ರೆ ಅಷ್ಟರು ಫ್ಯಾಮ್ಲಿ ಸಮೇತನ ಹೋಗ್ಬೇಕಂತ ಮಾಡಿದ್ವಿ ಮತ್ತು ಸ್ಯಾರಿ ತೊಗೊಂಬರ್ಲಿಕ್ಕೆ. ಬಟ್ ಕಾರ್ ಅಡ್ಜಸ್ಟ್ ಆಗಲಿಲ್ಲ ಅಣ್ಣ. ಸೊ ಬೈಕ್ ಮೇಲೆ ಹೋದ್ರಾಯ್ತು ಅಂಥೇಳಿ ಬೈಕ್ ಮೇಲೆ ಹೋದಿವ್ರಿ ನಾನು ಹಸ್ಬೆಂಡ. ಸೊ ಅದೇ ನಮ್ಮ ಊರಿಂದ ಏನು ಭಾಳ ದೂರ ಇಲ್ಲರಿ, ಸ್ವಲ್ಪ ಸಮೀಪದಾಗ ಐತಿ. ನಾವು ಮೇಲೆ ಹೋಗ್ತಾನೆ ಇರ್ತೀವಿ. ಸೊ ಅಲ್ಲಿ ಬಂದೀವ್ರಿ. ಬಂದ ತಕ್ಷಣ ಅಲ್ಲಿ ಗಾಡಿ ನಿಲ್ಲಿಸಿದ ತಕ್ಷಣ ಒಂದು ಇದನ್ನು ನೋಡಿದೀವ್ರಿ. ಮೊನ್ನೆನೂ ಎಲ್ಲ ದೀಪಗಳು ಮತ್ತು ಏನೇನೋ ಡಿಸೈನ್ದು ಎಲ್ಲ ಥರ ದೀಪ ಮತ್ತು ಇಡುವ ಆಮೆಗಳು ಮತ್ತು ಗಣಪತಿದು ಎಲ್ಲ ವೆರೈಟಿ ಇದ್ದು ರೀ. ಅವ್ರು ನೋಡಿ ನಂಗೆ ಇಷ್ಟು ಖುಷಿ ಆಯ್ತು. ಸೊ ಇಷ್ಟು ದೊಡ್ಡದು ಅಂದರೆ ನಮ್ಮೂರಾಗೂ ಬಂದಿರ್ತಾವ್ರಿ, ಬಟ್ ಇಷ್ಟೊಂದೆಲ್ಲ ವೆರೈಟಿ ಇರೋಂಗಿಲ್ಲ. ಬಟ್ ಅಲ್ಲಿ ಭಾಳ ಚಂದ ವೆರೈಟಿ ದೀಪಗಳಂತೂ ಒಂದಕ್ಕಿಂತ ಒಂದಿದ್ದು, ಯಾವ್ದು ತೊಗೊಲಿ ಯಾವ್ದು ಬಿಡ್ಲಿ ಅಂತೇಳಿ ಅನ್ನೋಷ್ಟು ಚಂದ ಇದ್ದು ರೀ. ಅವನ್ನ ಬರುತ್ನ್ಯಾಗ ಮತ್ತೆ ಒಂದು ಯಾವ್ದಾರು ಇದ್ರಾಗಿನ ತೊಗೋಬೇಕಂತ ಯಾಕಂದ್ರೆ ಹಂಗೆ ವಿಡಿಯೋ ಮಾಡ್ಕೊಂಡ್ರಿ. ಬರುತ್ನ್ಯಾಗೂ ಅದನ್ನು ಒಂದು ತೊಗೊಂಡಿದ್ದು ವಿಡಿಯೋ ಮಾಡಿದ್ರಿ. ಇನ್ನು ಅಲ್ಲಿ ಬೈಕೆಲ್ಲ ನಿಲ್ಲಿಸಿ ಅಂದ್ರೆ ಶಾಪ್ ಒಳಗೆ ಅಲ್ಲಿ ದೊಡ್ಡದೈತ್ರಿ, ಅದು ಭಾಳ ದೊಡ್ಡದು ಶಾಪ್ ಐತಿ. ಸೊ ಅಲ್ಲಿ ಹೋಗ್ಬೇಕಂತ ಯಾಕಂದ್ರೆ ಅಲ್ಲಿ ಎಲ್ಲ ಇಡಾಕ ನಾವು ಏನಾರು ವಸ್ತು ಹೋಗಿದ್ವಿ ಅಂದ್ರೆ ಇಡಾಕ ಮಾಡೋಕ್ಕೆಲ್ಲ ಹೊರಗೆ ಸಿಸ್ಟಮ್ ಐತೆ. ಅಲ್ಲಿ ಇಟ್ಟು ಒಳಗೆ ಹೋಗಿದ್ರಿ. ಅಲ್ಲಿ ಒಳಗೆ ಹೋದ ತಕ್ಷಣ ಇಷ್ಟು ರಶ್ ರೀ. ನಾ ಎಲ್ಲಿ ಜಾತ್ರೆಗೆ ಬಂದನೇನೋ ಅನ್ಬೇಕು ಅಷ್ಟು ರಶ್ ಇತ್ತು. ಯಪ್ಪ ವಿಡಿಯೋ ಮಾಡೋದು ಭಾಳ ಕಷ್ಟ ಆಯ್ತು ರೀ ನನಗಲ್ಲೇ. ಸ್ವಲ್ಪ ಅಷ್ಟು ವಿಡಿಯೋ ಮಾಡ್ಕೊಂಡ್ರೆ ಭಾಳ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ತೊಗೊಳಕ್ಕೂ ಅಷ್ಟು ಕಂಫರ್ಟ್ ಫೀಲ್ ಆಗಲಿಲ್ಲ ರೀ. ಯಾಕಂದ್ರೆ ಆ ರಶ್ ನೋಡಿ ಏನೋ ಹೆಂಗೆ ತೊಗೋದು ಹೆಂಗೆ ಬಿಡೋದು ಅನ್ನಿಸ್ತು. ಬಟ್ ಕೆಲವೊಂದಿಷ್ಟು ಸೀರೆಗಳನ್ನು ಚಾಯ್ಸ್ ಮಾಡಿಕೊಂಡು ತೊಗೊಂಡು ಅಲ್ಲೇ ಸ್ವಲ್ಪ ಕನ್ನಡಿ ಎಲ್ಲ ಇತ್ತು, ಅಲ್ಲಿ ಹಿಡಿದು ನೋಡಿ ಯಾವ್ದು ಬೇಕು ಅದು ಬೇಕು ಒಂದು ಸ್ವಲ್ಪ ಚಾಯ್ಸ್ ಮಾಡಿಕೊಂಡು ಒಂದು 4 ಸ್ಯಾರಿ ತೊಗೋದಿತ್ತು. ಸೊ 4 ಸ್ಯಾರಿ ಅಂದ್ರೆ ಅಷ್ಟು ಮಮ್ಮಿ ಅಂತೂ ಒಂದು ರೇಂಜ್ನಾಗ ಹೇಳಿದ್ರಿ, ಭಾಳ ಕಾಸ್ಟ್ಲಿ ಎಲ್ಲ ತೊಗೋಬೇಡ ಅಂಥೇಳಿ. ಮತ್ತು ಅಷ್ಟು ನಾನು ನೋಡಿಕೊಂಡು ಒಂದು ಬಜೆಟ್ ಒಳಗೆ ಅವು 4 ಸ್ಯಾರಿನ ಆರಿಸ್ಕೊಂಡಿವ್ರಿ. ಆಮೇಲೆ ಸೋನುಗೆ ಡ್ರೆಸ್ ತೊಗೋದಿತ್ತು. ಸೊ ಅವನಿಗೂ ಡ್ರೆಸ್ ತೊಗೋಬೇಕಂತೇಳಿ ಇದು ಕೆಳಗಿನ ಫ್ಲೋರ್ ಅಷ್ಟು ಸ್ಯಾರಿಗೆ ಮಾಡ್ಯಾರ. ಇನ್ನು ಮೇಲಿನ ಫ್ಲೋರ್ನಾಗೆಲ್ಲ ರೆಡಿಮೇಡು. ಅದ್ರ ಮೇಲಿನ ಫ್ಲೋರ್ ಒಳಗೆ ಬಾಯ್ಸ್ದು ಅಂದರೆ ಗಂಡು ಮಕ್ಳದು ಅವ್ರದ್ದು ಶರ್ಟ್ ಪ್ಯಾಂಟ್ ಪೀಸ್ ಈ ಥರ ಎಲ್ಲ ಮತ್ತು ಮದ್ವೆಗೆಲ್ಲ ತೊಗೋತಿರ್ತಾರಲ್ರಿ, ಆ ಥರ ಎಲ್ಲ ಮೇಲೆ ಅದಾವ್ರಿ ಪೂರ. ಸೊ ಇವನಿಗೆ ಸೋನುಗೆ ನೋಡತ್ತಿದ್ರಿ ಡ್ರೆಸ್. ಅವನಿಗೆ ಅಲ್ಲಿ ವಿಡಿಯೋ ಮಾಡೋಕೆ ಭಾಳ ಕಂಫರ್ಟೇಬಲ್ ಫೀಲ್ ಆಗಲಿಲ್ಲ ರೀ. ಅಷ್ಟೇನು ವಿಡಿಯೋ ಮಾಡಿದ್ದಕ್ಕೆ ಸ್ಯಾರಿ ಒಂದು 4 ತೊಗೊಂಡು ಮತ್ತು ಅವನಿಗೆ ಡ್ರೆಸ್ ತೊಗೊಂಡಿವ್ರಿ. ಸ್ವಲ್ಪ ಟೈಮ್ ಅಲ್ಲೇ ಜಾಸ್ತಿ ಹೋಯ್ತು. ಬಟ್ ಬೇರೆ ಅಂದ್ರೆ ಮತ್ತೆಲ್ಲ ತೊಗೋಬೇಕಾದ್ರೆ ಹಂಗೆ ವಿಡಿಯೋ ಮಾಡ್ಬೇಕು ಅನ್ನೋದಿತ್ತು. ವಿಡಿಯೋ ಮಾಡೋದು ಅಡ್ಜಸ್ಟ್ ಆಗಲಿಲ್ಲ ರೀ. ಸೊ ಹಂಗಾಗಿ ಮತ್ತು ಅಲ್ಲಿದೆಲ್ಲ ಮುಗಿಸ್ಕೊಂಡು ಬಿಲ್ ಮಾಡ್ಕೊಂಡು ಹೊರಗೆ ಬರೋಸ್ತಕ್ಕಂದ್ರೆ ನಮಗೆ ರಗಡಾಗಿ ಹೋಗ್ಬಿಡ್ತು. ಆಮೇಲೆ ಹೊರಗೆ ಬಂದ ತಕ್ಷಣ ಸ್ವಲ್ಪ ನಾಷ್ಟ ಎಲ್ಲ ಮಾಡಿಕೊಂಡು ಮತ್ತು ರಿಟ್ರನ್ನ ಮನೆಗೆ ಬರಕತ್ತೀವಿ ರೀ. ಮನೆಗೆ ಬರೋ ಹೊತ್ನ್ಯಾಗ ಅದು ನಾನು ಫಸ್ಟಿಗೆ ತೋರಿಸ್ನಲ್ರಿ, ಆ ಸ್ಟಾಲ್ನಾಗ ಬಂದು ನಾನು ಆಮಿ ತೊಗೊಂಡೇನಿ ರೀ. ಅದನ್ನು ಪೂಜೆ ದಿವಸ ಇಡಾಕ್ಬೇಕಂತ ಹೇಳಿ. ಸೊ ಅದನ್ನ ತೊಗೊಂಡು ದೀಪ ಇವೆಲ್ಲ ಏನದವ್ರಿ ಇಲ್ಲೇ ಫಸ್ಟ್ ತೊಗೊಂಡಿನಿ. ಸೊ ಅವನ್ನ ಹಚ್ಬೇಕಂತ ಯಾಕಂದ್ರೆ ಅಲ್ಲಿ ಊರಿಂದ ಬಂದ ತಕ್ಷಣ ಅವನ್ನೆಲ್ಲ ಇಟ್ಟು ದೀಪಗಳನ್ನು ಹಚ್ಚಬೇಕು. ಇನ್ನು ಸಂಜೆ ಆಗೈತೆ ಅಂಥೇಳಿ ದೀಪ ಹಚ್ಚೋಕ್ಕೆಲ್ಲ ರೆಡಿ ಮಾಡೀನಿ. ಇವತ್ತಿಂದ ನಮ್ಮ ಕಡೆ 5 ದಿವಸದಿಂದನೇ ಇವತ್ತಿಂದ ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಹೆಚ್ಚು ಕಡಿಮೆ ಒಂದು ದೀಪ ಹಚ್ಚೋದು ನೋಡ್ಬೇಕಂದ್ರೆ ಹುಣ್ಣಿಮೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ ರೀ. ಈ ಹುಣ್ಣಿಮೆಗೆ ಸ್ಟಾರ್ಟ್ ಮಾಡಿ ಮುಂದಿನ ಹುಣ್ಣಿಮೆ ತನಕ ನಾವು ಬೇಕಾದಂಗೆ ಹಚ್ಬೋದು ರೀ. ಬಟ್ ನಾನೇ ಈ ದೀಪಾವಳಿ ಒಳಗೆ ಏನು ಆಗ್ತೈತಿ, ನಾವು 5 ದಿವಸ ಹಚ್ತೀವಿ ರೀ. ಗೋಪೂಜೆ ಹಿಡ್ಕೊಂಡು ಲಾಸ್ಟ್ ಕಡಿಪಾಡ್ಯ ತನಕ ಹಚ್ಚಿದ್ರು ನಡಿತೈತಿ. ಬಟ್ 5 ದಿವಸ ಹಚ್ಚಿದ್ರು ನಡಿತೈತಿ. ನಾನು 5 ದಿವಸ ಹಚ್ಬೇಕಂತ ಹೇಳಂದ್ರೆ ಎಲ್ಲ ದೀಪಗಳನ್ನು ಅವ್ನು ರೆಡಿ ಮಾಡಿಕೊಂಡು ನಿನ್ನಿನ ದಿನನೇ ಎಲ್ಲ ಸ್ವಚ್ಛ ಮಾಡಿಟ್ಟಿನಿ. ಸೊ ಇವತ್ತು ಅದಕ್ಕೆ ದೀಪ ಬತ್ತಿ ಹಾಕಿ ಎಣ್ಣೆ ಹಾಕಿ ಅದನ್ನೆಲ್ಲ ದೀಪನ ಹಚ್ಚಿಟ್ಟಿವ್ರಿ. ಹೊರಗೆಲ್ಲ ಭಾಳ ಚಂದ ಕಾಣಿಸತ್ತಿತ್ತು. ಮತ್ತು ಆಕಾಶ ಬುಟ್ಟಿ ಒಂದು ಹಾಕಿದ್ದೀವಿ. ಈ ಆಕಾಶ ಬುಟ್ಟಿ ಹೋದ ವರ್ಷದ ಐತ್ರಿ. ಅದು ಯಾಕಂದ್ರೆ ಇವರು ಒಮ್ಮೆ ಚಲೋ ಅಂತ ತೊಗೊಂಬಂದಿದ್ರು. ಸೊ ಹಂಗಾಗಿ ಅದನ್ನೆಲ್ಲಿ ಚೇಂಜ್ ಮಾಡೋದು ಅಂಥೇಳಿ ಅದನ್ನು ಮಸ್ತ್ ಇತ್ತು ರೀ. ಅದಿನ್ನೂ ಏನೂ ಆಗಿದ್ದಿಲ್ಲ ರೀ. ಹಂಗಾಗಿ ಅದನ್ನು ಹಚ್ಚಿದ್ವಿ ರೀ ಆಕಾಶ ಬುಟ್ಟಿ.
ಇನ್ನು ನಾನು ಯಾವ್ಯಾವ ಸೀರೆ ತೊಗೊಂಡಿವಿ ಅನ್ನೋದನ್ನು ನೆಕ್ಸ್ಟ್ ಇನ್ನು ವಿಡಿಯೋ ಮಾಡಿ ಅಲ್ಲಿ ಅವನು ತೋರಿಸ್ತಾ ಅದು ಯಾವ್ಯಾವ ತೊಗೊಂಡಿನಿ ಅನ್ನೋದನ್ನು ಇನ್ನು ನೆಕ್ಸ್ಟ್ ಅದನ್ನು ಹೇಳ್ತೀನಿ ರೀ. ಸೊ ಈಗ ದೀಪ ಹಚ್ಚೋದು ಮುಗಿದು ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಮುಗಿಸಿದ ಬಳಿಕನ ನಾನು ಮತ್ತು ಅದನ್ನು ವಿಡಿಯೋ ಮಾಡಿದ್ರೆ ಆಯ್ತು ಅಂಥೇಳಿ ಅವ್ನು ಬಂದ ತಕ್ಷಣ ಹಂಗೆ ಇಟ್ಟು ಪೆಂಡಿಂಗ್ ಇಟ್ಟೀನಿ ರೀ. ನಮ್ಮ ಮಮ್ಮಿಗೂ ಯಾರೋ ಅವರು ಸ್ವಲ್ಪ ಶಾಪ್ಗೆಲ್ಲ ಹೋಗಿದ್ರು ನಾನು ಅವ್ರಿಗೂ ತೋರಿಸಿದಾಗಿದ್ನಿ. ಸೊ ಈ ವಿಡಿಯೋ ಮಾಡಿಕೊಂಡು ನಿಮಗೂ ತೋರಿಸ್ದಂಗೆ ಆಯ್ತು. ಸೊ ಹೆಂಗದ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಮಕ್ಕಳು ಕೂಡ ನನಗೆ ಇಲ್ಲಿ ದೀಪ ಹಚ್ಚಕ್ಕೆ ಹೆಲ್ಪ್ ಮಾಡೋದಿದ್ರು. ಅವ್ರಿಗಂತೂ ದೀಪಾವಳಿ ಹಬ್ಬ ಬಂತಂದ್ರೆ ಫುಲ್ ಖುಷಿ ಇರ್ತಾರೆ ರೀ. ನನಗೂ ಅಷ್ಟೇ ಖುಷಿ ಆಗ್ತದೆ. ನಾವು ಮನೆಯೊಳಗೆ ಖುಷಿ ಇದ್ವಿ ಅಂದ್ರೆ ಮಕ್ಕಳಿಗೆ ಹಬ್ಬದ ಬಗ್ಗೆ ತಿಳುವಳಿಕೆ ಹೇಳಿದ್ವಿ ಅಂದ್ರೆ ಅವ್ರಿಗೂ ಖುಷಿ ಅನ್ನಿಸ್ತದೆ ರೀ. ಸೊ ಇನ್ನು ನಾನು ಸೀರೆನ ತೋರಿಸ್ತೇನೆ ರೀ. ಇಲ್ಲಿ ಅಲ್ಲಿ 4 ಸ್ಯಾರಿ ತಗೊಂಡಿವ್ರಿ. ಮಮ್ಮಿ ಅವರು 2 ಬೇಕಂತ ಹೇಳಿದ್ರು, ನಂಗೆ 2 ಸ್ಯಾರಿ. ಅಂದ್ರೆ ಒಂದು ಮನೆಯೊಳಗೆ ಲಕ್ಷ್ಮೀ ಪೂಜೆ ಮಾಡ್ತೀವಲ್ರಿ ಅಲ್ಲೊಂದು ಸ್ಯಾರಿ, ಮತ್ತು ಶಾಪ್ನಾಗ ಪೂಜೆ ಮಾಡ್ತೀವಲ್ಲ ಅಲ್ಲೊಂದು ತಗೊಂಡಿನ್ರಿ. ಅವ್ರಿಗೂ 2, ಒಂದು ಮನೆಯೊಳಗೆ ಒಂದು ಅಲ್ಲಿ ಶಾಪ್ನಾಗ ಪೂಜೆ ಮಾಡ್ತಾರ. ಅದು ಇಟ್ಕೋತಾರ, ಅದು ಅವ್ರಿಗೆ ಬಿಟ್ಕೊಟ್ಟಿದ್ರಿ. ನಾ ಯಾವ್ಯಾವ ತಂದೆ ನಾನು ತೋರಿಸ್ತೇನೆ. ಎಲ್ಲ ವೆರೈಟಿನಾಗ ಒಂದು ತೊಗೊಂಡೇನ್ರಿ. ಒಂದೊಂದ ತೋರಿಸ್ಕೊಂಡು ಇದು ಬ್ರಾಸೋ ಕಾಟನ್ ಒಳಗೆ ಐತ್ರಿ. ಈ ಟೈಪ್ ಸ್ಯಾರಿ ಇಲ್ಲ ಅಂತೇಳಿ ಇದೊಂಥರ ಗ್ರೀನ್ ಒಳಗೂ ಬರ್ತೈತಿ, ಬ್ಲೂ ಒಳಗೂ ಒಂಥರ ಶೈನಿಂಗ್ ಮಟೀರಿಯಲ್ ಐತ್ರಿ. ಇದು ಹಿಂಗೆ ಈ ಥರ ಶೈನಿಂಗ್ ಆಗ್ತೈತಿ, ಆ ಥರ ಸ್ಯಾರಿ ಐತ್ರಿ. ಮತ್ತು ಒಳಗೆ ಈ ಥರ ಏನಿದೆ LED ಡಿಸೈನ್, ಲೀಫ್ ಡಿಸೈನ್ ಐತ್ರಿ. ಒಂದು ಸಿಲ್ವರ್ ಕಲರ್, ಒಂದು ಗೋಲ್ಡನ್ ಕಲರ್ ಈ ಥರ. ಮತ್ತು ಬಾರ್ಡರ್ ಏನೈತಿ ಸ್ವಲ್ಪ ಸ್ಕೈ ಬ್ಲೂ ಕಲರ್ ಒಳಗೈತಿ. ಸೇಮ್ ಇದು ಬಾರ್ಡರ್ ಏನೈತಿ ಅದ ಸೇಮನ ಇದನ್ನ ಪಲ್ಲು ಐತ್ರಿ. ಮತ್ತು ಬ್ಲೌಸ್ ಸೇಮ್ ಅದು, ಬಟ್ ಇದು ಲೈನಿಂಗ್ಸ್ ಒಳಗೈತಿ ಪಲ್ಲು. ಮತ್ತು ಇದೇನೈತಿ ಬ್ಲೌಸ್ ಪ್ಲೇನ್ ಐತ್ರಿ. ಮತ್ತು ಬಾರ್ಡರ್ ಬಂದೈತಿ ಈ ಥರ. ಇದು ಒಂಥರ ಇಷ್ಟ ಆಯ್ತು ನಂಗೆ. ಸೊ ಹಂಗಾಗಿ ಇದೊಂದು ಸ್ಯಾರಿ ತಗೊಂಡಿನ್ರಿ. ಇದೊಂದು ಸ್ಯಾರಿ ರೀ. ಇನ್ನು ನೆಕ್ಸ್ಟ್ ಇದೊಂದು ಸ್ಯಾರಿ ತಗೊಂಡ್ರಿ. ಇದು ಒಂಥರ ಕ್ರೀಮ್ ಕಲರ್ ಮತ್ತು ಈ ಥರ ಆರೆಂಜ್ ಬಾರ್ಡರ್ ಐತ್ರಿ. ಇದ್ರಾಗ ಮಮ್ಮಿ ಯಾವ್ದು ಗೊತ್ತಾ, ನಂಗೆ ಯಾವ್ದು ಗೊತ್ತಾಗುತ್ತೆ. ಈ ಟೈಪ್ ಒಳಗೆ ನಮ್ಮ ಸ್ಯಾರಿ ಆಗೈತ್ರಿ. ಹಿಂಗಾಗಿ ತಗೊಂಡೆ ನಾನು. ಏನೈತ್ರಿ ಒಳಗೆಲ್ಲ ಇದು ಕೆಳಗೆ ಫುಲ್ ಲೆಂತ್ ಬಾರ್ಡರ್ ಐತಿ, ಮತ್ತು ಮ್ಯಾಲ ಸ್ವಲ್ಪ ಸ್ಮಾಲ್ ಬಾರ್ಡರ್ ಐತಿ. ಇದ್ರದ್ದು ಮತ್ತು ಕಾಂಟ್ರಾಸ್ಟ್ನಾಗ ಇರುತ್ತೆ. ಇದು ಹೆಂಗೆ ಇದನ್ನ ಐತ್ಲ ಸೇಮ್ ಹಂಗೆ ಬ್ಲೌಸ್ ಇದು ಪಲ್ಲೂ ಇದೆ. ಒಳಗೆ ಫುಲ್ ಗ್ರ್ಯಾಂಡ್ ಕೊಟ್ಟಾರು. ಮತ್ತು ಬ್ಲೌಸ್ ಏನೈತಿ ಈ ಥರ ಶೈನಿಂಗ್ ಐತ್ರಿ. ಅಂದ್ರೆ ಫ್ಲವರ್ ಡಿಸೈನ್, ಫುಲ್ ಪ್ಲೇನ್ ಇಲ್ಲ, ಸ್ವಲ್ಪ ಈ ಥರ ಐತ್ರಿ. ಮತ್ತು ಬಾರ್ಡ್ರಕ್ಕೆ ಏನೈತಿ ಸ್ವಲ್ಪ ಒಳಗಿಂದು ಸ್ವಲ್ಪ ಡಾರ್ಕ್ ರೆಡ್ ಒಳಗೆ ಕೊಟ್ಟಾರ. ಇದಿಲ್ಲಿ ಲೈಟ್ ಐತಿ, ಬಟ್ ಬ್ಲೌಸಿಂದ ಬಾರ್ಡರ್ಗೆ ಏನೈತಿ ಡಾರ್ಕ್ ಐತ್ರಿ, ರೆಡ್ ಕಲರ್ ಐತಿ, ಫುಲ್ ರೆಡ್ ಐತಿ. ಸೊ ಇದು ಒಂಥರ ಫುಲ್ ಮ್ಯಾಚಿಂಗ್ ಅನಿಸ್ತೈತಿ. ಸೊ ಹಾಗಾಗಿ ಇದು ಒಂಥರ ಅಂದ್ರೆ ಈ ಥರ ಸ್ಯಾರಿ ಇಲ್ಲಾಗಿತ್ತು, ಹಂಗಾಗಿ ಈ ಕಲರ್ದು ಒಂದು ಸ್ಯಾರಿ ತೊಗೊಂಡ್ರಿ. ಇದು 3ನೇ ಸ್ಯಾರಿ ರೀ. 3ನೇ ಸ್ಯಾರಿ ಏನೈತಿ ಸ್ವಲ್ಪ ಕಾಟನ್ ಒಳಗೆ ತೊಗೊಂಡೇನ್ರಿ. ಈ ಥರ ನಮ್ಮ ಕಡೆ ಎಲ್ಲ ಈ ಥರ ಫೇಮಸ್ ಸ್ಯಾರಿ ರೀ ಇವ. ಈ ಥರ ಟೆಂಪಲ್ ಬಾರ್ಡ್ರ ಮತ್ತು ಕಾಟನ್. ಸ್ವಲ್ಪ ನಾವು ಹೆಂಗೆ ಈ ಥರ ಸ್ಯಾರಿಗಳು ಹೆಂಗೆ ಯೂಸ್ ಮಾಡ್ತಿದ್ವಿ ಅಂದ್ರೆ, ಈಗ ನಮ್ಮ ಕಡೆ ಅರ್ಶಿನ ಕುಂಕುಮಕ್ಕೆಲ್ಲ ಹೇಳ್ತಿರ್ತಾರೆ ರೀ, ಮುತ್ತೈದೆಯರು ಮಾಡೋದಂತಾರೆ ನಮ್ಮ ಕಡೆ. ಆ ಟೈಮಿಂಗ್ಕೆಲ್ಲ ಈ ಥರದ ಸ್ಯಾರಿ ಉಡೋದು ಹೆಚ್ಚ್ರಿ ನಮ್ಮ ಕಡೆ. ಗ್ರೀನ್ ಆಯ್ತು, ಯೆಲ್ಲೋ ಆಯ್ತು, ಒಟ್ಟು ಈ ಟೈಪ್ ಒಳಗೆ ಉಡ್ತಿರ್ತಾರೋ. ನಂದು ಪ್ರತಿ ಸಾರಿ ಹೆಂಗ್ ಅದಾವ ಅಂದ್ರೆ ಒಳಗೆಲ್ಲ ಪ್ಲೇನ್ ಇದ್ದಿದ್ದು ಈ ತರದ ಸ್ಯಾರಿ ಟೆಂಪಲ್ ಬಾರ್ಡರ್ ಈ ತರ ಇದ್ದಿದ್ದವು. ಈ ಸಾರಿ ಹೆಂಗ ಇದು ಒಳಗೆ ಒಂದ್ ಸ್ವಲ್ಪ ಬುಟ್ಟ ಮತ್ತೆ ಲೈನಿಂಗ್ಸ್ ಎಲ್ಲ ಇತ್ತಣ್ಣ, ಏನೋ ಒಂದ್ ಸ್ವಲ್ಪ ಚೇಂಜ್ ಅನಿಸ್ತು. ಮತ್ತೆ ರೇಟು ಸ್ವಲ್ಪ ರೀಸನೇಬಲ್ ಇತ್ತು, ಹಂಗಾಗಿ ಈ ಸರ್ತಿ ಈ ತಗೊಂಡೇನ್ರಿ. ಇದನ್ನ ನಾನು ಅಲ್ಲಿ ಶಾಪ್ನಾಗ ಎಸ್ಬೇಕಂತ ತಗೊಂಡೇನಿ. ಬಟ್ ಮಮ್ಮಿ ಯಾವ್ದು ಇಟ್ಕೊಂತ ನೋಡ್ಕೊಂಡು ನಾನು ಇಟ್ಕೋತೇನ್ರಿ. ಒಟ್ಟು ಸ್ಯಾರಿ ನನಗೆ ಇಷ್ಟನೇ ಅದಾವು. ಇದು ಹೆಂಗೈತಿ ಒಳಗ ಈ ಟೈಪ್ ಐತಿ ನೋಡ್ರಿ. ಇದು ಒಳಗ ಚಂದ ಐತ್ಲ, ನಂಗೆ ಈ ತರ ಸ್ಯಾರಿ ಭಾಳ ಇಷ್ಟ ಆಗ್ತದ. ಇದು ಒಳಗ ಈ ತರ ರೇಷ್ಮಿ ಇದು ಮಿಕ್ಸ್ ಪಲ್ಲು ಐತಿ. ಅದ್ರೊಳಗ ಗ್ರೀನ್ ಕಾಣತೈತಿ, ಬ್ಲೂ ಕಾಣತೈತಿ. ಇದು ಗ್ರೀನ್ ಮತ್ ಇದು ಯೆಲ್ಲೋ ಕಲರ್ ಹಿಂಗ ಲೈನಿಂಗ್ಸ್ ಇದ್ದಿದ್ದು ಶರಗಳಿದೆ. ಮತ್ತ ಬ್ಲೌಸ್ ಏನೈತಿ ಕಾಮನ್ ಕೊಟ್ಟಾರ. ಇದ ನಾವು ಬ್ಯಾಕ್ ಸೈಡ್ ತೆಗಿಬೇಕ್ರಿ. ಇದನ್ನ ಹಿಂಗೈತಿ ಪ್ಲೇನ್
ಫುಲ್ ಪ್ಲೇನ್ ಚಾಕ್ಲೇಟಿ ಕಲರ್. ಮತ್ತೆ ಎರಡು ಸೈಡ್ ಈ ತರ ಬಾರ್ಡರ್ ಬರ್ತಾವ. ನೀವು ಹೆಂಗ್ ಬೇಕಾದಂಗೆ ಬಾರ್ಡರ್ ಹಚ್ಕೋಬಹುದು. ತೋಳಿಗಾತು ಬೆನ್ನೊಳಗಾತು ಆ ಥರ. ಇವು ಸ್ಯಾರಿ ಇದು ಹೆಂಗೈತ? ಇದು ಯಾವ ಕಲರ್ ಕಾಣಿಸಕತ್ತೈತಿ ಇದ್ರಾಗ? ಬ್ಲೂ. ಅದು ಗ್ರೀನ್ ಸ್ಟಿಪ್ಸ್ ಐತ್ಲ ಅದು ಬ್ಲೂ ಕಾಣತೈತಿ. ಅದು ಗ್ರೀನ್ ಐತಿ. ಇದು ಯಾವ ಕಲರ್ ಕಾಣಿಸ? ಬ್ರೌನ್. ಇದು ಬ್ರೌನ್ ಕಾಣತೈತಿ. ಸ್ವಲ್ಪ ಡಾರ್ಕ್ ಬ್ರೌನ್ ಕಾಣತೈತಿ. ಇಲ್ಲ. हाँ तेरा फेवरेट है मुझे भी हाँ नहीं दे होंगे. ಇದು ನಾ ತಗೊಂಡಿದ್ರೆ ಸ್ಯಾರಿ ಆಕ್ಚುಲಿ ನಂಗೆ ಭಾಳ ಇಷ್ಟಪಟ್ಟು ತಗೊಂಡಿದ್ದು. ಇದಾಗ ಡಾರ್ಕ್ ಪಿಂಕ್ ಒಂದಿತ್ತು, ಬಟ್ ನನಗೆ ಈ ಕಲರ್ ಸ್ಯಾರಿ ಇಲ್ಲ ಅಂತ ಹೇಳಿ ಇದನ್ನು ಚಾಯ್ಸ್ ಮಾಡಿದ್ರೆ. ಈ ಮೂರು ಸ್ಯಾರಿಕಿನ ಇದು ಕಾಸ್ಟ್ಲಿ ಇದೆ. ಅಷ್ಟ ರೇಟ್ ಅಷ್ಟ ಹೇಳಿದ್ರೆ ಸಾಕಂತ ಅನಿಸ್ತೈತಿ. ಬ್ಲೂ ಕಾಣತೈತಿ ಇದ್ರೊಳಗೆ. ಬ್ಲೂ ಬ್ಲೂ ಇಲ್ರಿ, ಇದು ಗ್ರೀನಿಶ್ ಒಳಗ ಬ್ಲೂ, ಶೈನಿ ಗ್ರೀನ್ ಆ ತರ ಐತ್ರಿ. ಇದೊಂಥರ ಕಲರ್. ಈ ಕಲರ್ ನನ್ ಕಡೆ ಸ್ಯಾರಿನೇ ಇಲ್ಲ. ಈ ಕಲರ್ ಏನೈತಿ ಸ್ಯಾರಿದು ನಂದು ವಿಡಿಯೋ ಮಾಡ್ತಾ ನಾ ಹೇಳ್ತಿರ್ತೇನಂದ್ರೆ ವಿಡಿಯೋನಾಗ ಚಾಲೋ ಐತದ. ಈ ಕಲರ್ ಹೆಂಗ್ ಕಾಣಿಸತೈತಿ ಅಂದ್ರ ಮೊಬೈಲ್ ವಿಡಿಯೋದೊಳಗ ಬ್ಲೂ ಸ್ಕೈ ಬ್ಲೂ ಅನ್ಸತೈತ್ರಿ, ಬಟ್ ಸ್ಕೈ ಬ್ಲೂ ಇಲ್ರಿ, ಇದು ಗ್ರೀನಿಶ್ ಒಳಗ್ ಬ್ಲೂ ಇರ್ತೈತಲ್ರಿ, ಶೈನಿ ಬ್ಲೂ ಆ ತರ. ಶೈನಿ ಗ್ರೀನ್ ಇದು ಮೊಬೈಲ್ ಒಳಗ ಹೆಂಗ್ ಕಾಣಿಸತೈತಿ ಅಂದ್ರ ಸ್ಕೈ ಬ್ಲೂ ಕಾಣಿಸತೈತ್ರಿ, ಬಟ್ ಸ್ಕೈ ಬ್ಲೂ ಇಲ್ರಿ, ಇದ ಶೈನಿ ಗ್ರೀನ್ ಐತ್ರಿ. ಆ ತರ ಗ್ರೀನಿಶ್ ಒಳಗ ಐತಿ ಕಲರ್. ಮತ್ತೆ ಹೆಂಗೈತಿ ಸಿಲ್ವರ್ ಬಾರ್ಡರ್ ಐತ್ರಿ. ಇದ ಒಂಥರ ಸಿಲ್ವರ್ ಕಲರ್ ಬಾರ್ಡರ್ ಐತ್ರಿ. ಒಳಗನು ಬುಟ್ಟ ಬುಟ್ಟ ಆ ತರ ಸಿಲ್ವರ್ದುನು ಅದಾವ್ರಿ. ಈ ಕಲರ್ ಸ್ಯಾರಿ ನಂದು ಇಲ್ಲ ಆಗಿತ್ತು, ಹಂಗಾಗಿ ಈ ಸ್ಯಾರಿ ತಗೊಂಡಿರೋದ್ರಿ ನಾನು. ಇದು ಪಲ್ಲು ರೀ, ಫುಲ್ ರಿಚ್ ಕೊಟ್ಟಾರ್ರಿ ಪಲ್ಲು. ಸೇಮ್ ಸಿಲ್ವರ್ ಕಲರ್ದನ ಇದನ್ ಪಲ್ಲು ಐತ್ರಿ ಇದ. ಮತ್ತ ಬ್ಲೌಸ್ ಈ ಪ್ಲೇನ್ ಒಳಗ್ ಬಂದೈತೇನ ಪೂರ ಶರಗ್ ಮುಂದಂತೂ ಇಲ್ಲೇ ಇಲ್ಲ. ಶರಗ ಲಾಸ್ಟ್ ಇಲ್ಲಿಗೆ ಐತಿ ಸ್ಟಾಪ್. ಹಿಂದಂದ್ರ ಪ್ಲೇನ್ ಐತ್ರಿ, ಬ್ಲೌಸ್ ಪ್ಲೇನ್ ಐತಿ. ಇಲ್ಲಿ ಈ ತರ ಹಿಂಗ್ ಬಾರ್ಡರ್ ಕೊಟ್ಟಾರು. ಇದ ಸೇಮ್ ಇದು ಸ್ಯಾರಿನ ಫುಲ್ ಗ್ರ್ಯಾಂಡ್ ಐತಿ. ಒಳಗ್ ಪೂರ್ತಿ ಬುಟ್ಟ ಬುಟ್ಟ ಸಿಲ್ವರ್ದು ಈ ತರ ಅದಾವ್ರಿ. ಬಟ್ ಬ್ಲೌಸ್ ಏನ್ ಮಾಡಾರು ಪ್ಲೇನ್ ಕೊಟ್ಟಾರು. ಮತ್ತ ಬಾರ್ಡರ್ ಸಿಲ್ವರ್ ಬಾರ್ಡರ್ ಕೊಟ್ಟಾರ್ರಿ. ನೀವು ಬ್ಯಾಕ್ ಇದಕ್ಕಾದ್ರೂ ಹಚ್ಕೋಬಹುದು ಅಥವಾ ತೋಳಿಗಾದ್ರೂ ಹಚ್ಕೋಬಹುದ್ರಿ ಸ್ಲೀವ್ಸಿಗೆ. ಇದೊಂಥರ ನಂಗೆ ಇಷ್ಟ ಆತ್ರಿ. ಈ ಕಲರ್ ಸ್ಯಾರಿ ಇಲ್ಲ ಆಗಿತ್ತನ ಈ ಕಲರ್ ಚಾಯ್ಸ್ ಮಾಡಿ ತಗೊಂಡೆ. ಮತ್ತ ಇವು ಮೂರು ಸ್ಯಾರಿ ಅಷ್ಟು ನಾನ್ ತಗೊಂಡಿದ್ದು 4 ಸ್ಯಾರಿ ನನಗೆ ಇಷ್ಟನ ಅದಾವ್ರಿ. ಇದಂತ್ರು ನನ್ಗೆ ಇಟ್ಕೋತೇನ್ರಿ ಸ್ಯಾರಿ. ನಾನು ಮನಿ ಒಳಗ್ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಅಲ್ಲಿ ಇರಿಸ್ತೀವಿ. ಇವೇನೈತಿ ಈ ಮೂರದ್ರೊಳಗ ಮಮ್ಮಿ 2 ಇಟ್ಕೊಂತಾರ್ರಿ. ಅವು 2 ಅವ್ರು ಯಾವ ಇಟ್ಕೊಂತಾರ ಅದ್ರಾಗಿಂದ ಒಂದ್ ಸ್ಯಾರಿ ನಾನು ಅಲ್ಲಿ ಶಾಪ್ ಒಳಗ್ ಲಕ್ಷ್ಮೀ ಪೂಜೆ ಮಾಡಾಕ ಯೂಸ್ ಮಾಡಿದ್ದೇನ್ರಿ. ಸೊ ಸ್ಯಾರಿ ಹೆಂಗ್ ಅನ್ಸ್ತು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಈ ಸರಿ ದೀಪಾವಳಿ ಫುಲ್ ಗ್ರ್ಯಾಂಡ್ ಜಾಸ್ತಿ ಡ್ರೆಸ್ ತಗೊಂಡ ಅಂದ್ರೆ ಸೋನುಣ್ಣ ರೀ. ಯಾಕಂದ್ರೆ ಅವ್ನು ಪ್ರತಿ ಸರಿ ಅಷ್ಟೊಂದು ಕೊಡಿಸ್ತಿರಂಗಿಲ್ಲ, ಬಟ್ ಈ ಸರ್ತಿ ಅವನಿಗೆ ಜಾಸ್ತಿ ತಗೊಂಡಿವ್ರಿ. ಒಂದ್ 3-4 ಸೆಟ್ ಅವನಿಗೆ ತಗೊಂಡ್ವಿ. ಸೊ ಅವ್ನು ಒಂದೊಂದ್ ತೆಗೆದು ಕೊಡಪ್ಪ. ಫಸ್ಟ್ ಇದೊಂದು ರೆಗ್ಯುಲರ್ ತಗೊಂಡಿವ್ರಿ. ರೆಗ್ಯುಲರ್ ಅಂದ್ರೂ ಇದು ಜೀನ್ಸ್ ಪ್ಯಾಂಟ್ ಚಲೋ ಐತಿ. ಈ ತರ ಒಂದ್ ಜೀನ್ಸ್ ಪ್ಯಾಂಟ್ ಮತ್ತ ಅದ್ರ ಮ್ಯಾಲ ಈ ತರ ಕಾಂಬಿನೇಷನ್ ಟಿ ಶರ್ಟ್. ಒಂಥರ ಟಿ ಶರ್ಟ್ ಚಂದ ಅನಿಸ್ತು. ಇದ್ರ ಮೇಲೆ ನಾವು ಯಾವ್ದು ಬೇಕಾದ್ರೂ ಚೇಂಜ್ ಮಾಡಿ ಟಿ ಶರ್ಟ್ ಹಾಕೋಬಹುದು. ಶರ್ಟ್ ನೋಡ್ಬೇಕಂದಿವು, ಶರ್ಟ್ ಏನೈತಿ ಅಷ್ಟೊಂದು ಏನೋ ಸರಿ ಅನಿಸ್ಲಿಲ್ಲ, ಎಲ್ಲ ಬ್ಯಾಡ್ ಅಂತ ಹೇಳಿ ಟಿ ಶರ್ಟ್ ತಗೊಂಡಿವ್ರಿ. ಇದೊಂದ್ ಸೆಟ್ ಒಂದು ಬಸ್. ಇದು ಸೆಕೆಂಡ್ ಒನ್ ಅಷ್ಟೇ. ಒಂದ ಈ ತರ ತಗೊಂಡ್ರಿ. ಈ ತರ ಇದೆಲ್ಲ ಟೈಗಿ ಎಲ್ಲ ಐತಿ. ಇದು ಪ್ಯಾಂಟ್ ರೀ. ಮತ್ತ ಇದು ಬ್ಲಾಕ್ ಶರ್ಟ್ ಐತ್ರಿ. ಇದ್ರೊಳಗ ಈ ತರ ಇದು ಬ್ಲಾಕ್ ಶರ್ಟ್. ಮತ್ತೆ ಮ್ಯಾಲ ಇದ್ರ ಮ್ಯಾಲ ಈ ತರ ಇದು ಕೋಟ್. ಇದೊಂದ್ ಡ್ರೆಸ್ ರೀ ಒಂದ. ಇದು ಒಂಥರ ಚಂದ ಅನಿಸ್ತೈತೆ ಅವನಿಗೆ ಹಾಕೊಂಡ್ರ. ಹೆಚ್ಚು ಕಡಿಮೆ ಅವ ಹಿಂಗ ಜಾಕೆಟ್ ಒಳಗನ ಹಾಕೊಂಡಿದ್ರಿ. ಸೊ ಹಂಗಾಗಿ ಇದೇ ತರ ಇರ್ಲಿ ಫಂಕ್ಷನ್ ಆಗಿ ಇವತ್ತು ಚಂದ ಅನಿಸ್ತಾವ ಅಂತ ಹೇಳಿ ರೆಗ್ಯುಲರ್ ಇದು ಒಂದೇ ಇಲ್ಲ ಅಂತ ಹೇಳಿ ಉಳ್ಕಿದ್ದು ಎಲ್ಲ ಗ್ರ್ಯಾಂಡ ತಗೊಂಡಿವ್ರಿ.
ತರ ಅದಾವ ವೈಟ್ ಒಳಗೆ ಐತ್ರಿ. ಈ ಸರಿ 2 ವೈಟ್ ತಗೊಂಡಾನು. ಈ ಹೆಚ್ಚು ಕಡಿಮೆ ಈ ಸರಿ ವೈಟ್ ಅದಾವ್ರಿ ಅವನು ಡ್ರೆಸ್. ಇದು ಮ್ಯಾಲಿಂದ ಜಾಕೆಟ್ ರೀ. ಮತ್ತ ಇದ ಅದ್ರ ಒಳಗೆ ಹಾಕೋದು ಶೇರ್ವಾನಿ ಟೈಪ್ ಐತ್ರಿ. ಈ ತರ ಇದನ್ನ ಫುಲ್ ಸ್ಲೀವ್ಸ್ ಅದ. ಇದು ಅದ್ರ ಮ್ಯಾಲ ಇದು ಜಾಕೆಟ್ ರೀ. ಇದ್ ಒಳಗ್ ಹಾಕೋದು, ಇದ್ ಮ್ಯಾಲ ಜಾಕೆಟ್ ಹಿಂಗೈತ ಹಿಂಗೈತ್ರಿ. ಮತ್ತ ಪ್ಯಾಂಟ್ ಏನೈತಿ ಹಿಂಗ್ ನಾರ್ಮಲ್ ರೆಗ್ಯುಲರ್ ಪ್ಯಾಂಟ್ ಇರ್ತಲ್ರಿ ಆ ತರ ಪ್ಯಾಂಟ್ ಐತಿ. ಇದೊಂದ್ ಸೆಟ್ ರೀ ಅವ್ನು ತಗೊಂಡಿದ್ದು. ಇನ್ನೊಂದ್ ಸೆಟ್ ಐತಿ. ಸೊ ಇದು ಭಾಳ ಚಂದ ಅನಿಸ್ತು ನಮಗ. ಈ ನಾವು ಅಷ್ಟು ಡ್ರೆಸ್ ತಗೊಂಡಿದ್ರೊಳಗೆ ಇದ ಕಾಸ್ಟ್ಲಿ ಐತ್ರಿ, ಮತ್ತ ಸ್ಮೂತು ಐತಿ. ಅವನಿಗೂ ಇಷ್ಟ ಆಯ್ತು. ಸೊ ಇಲ್ಲೇ ಮನ್ಯಾಗ ಬಂದ್ ಒಂದ್ಸಲ ವೇರ್ ಮಾಡಿ ನೋಡ್ದ, ಚಲೋ ಕಾಣಿಸ್ತದ. ಇನ್ನ ಲಾಸ್ಟ್ ಇದೊಂದ್ ಫೈನಲ್ ರೀ. ಹೆಚ್ಚು ಕಡಿಮೆ ಎಲ್ಲ ವೈಟ್ ಒಳಗೆ ತಗೊಂಡನ್ರಿ ಈ ಸರ್ತಿ. ಅವ ಚಂದ ಅನಿಸ್ತು ನಮ್ಗ, ಹಂಗಾಗಿ ಅವನ್ನ ತಗೊಂಡ್ವಿ. ಇರುವಲ್ಲಕ್ಕೂ ಫಂಕ್ಷನ್ ಆಗಿ ಯಾವಾಗಾರ ಹಾಕೋತಿರ್ತಾನೋ ಇರ್ವಲ್ಲಕ್ ಅಂತ ಅಂದ್ರೆ ಬ್ಯಾರೆ ಕಲರ್ ನೋಡ್ಬೇಕಂದೀವಿ. ಈಗ ಬ್ಯಾರೆ ಕಲರ್ ಸಾಕಷ್ಟು ಅದಾವ ಅವನು. ಸೊ ಹಂಗಾಗಿ ವೈಟ್ ಇರ್ಲಿ ಅಂತ ವೈಟ್ ತಗೊಂಡು. ಇದು ವೈಟ್ ಒಳಗ ಸ್ವಲ್ಪ ಬ್ರೌನ್ ಮಿಕ್ಸ್ ಐತ್ರಿ. ಒಂಥರ ಕೋಟ್ ಟೈಪ್ ಇರ್ತೈತಲ್ರಿ ಆ ಟೈಪ್ ಐತ್ರಿ ಇದು. ಮತ್ತ ಇದ್ರದ್ದು ಪ್ಯಾಂಟ್ ಸ್ಟ್ರೇಟ್ ಪ್ಯಾಂಟ್ ಏನೋ ಜೀನ್ಸ್ ಪ್ಯಾಂಟ್ ಟೈಪ್ ಐತೆ. ಸ್ಟ್ರೇಟ್ ಪ್ಯಾಂಟ್ ಇರ್ತೈತಲ್ಲ ಹಂಗೆ ಜೀನ್ಸ್ ಪ್ಯಾಂಟ್ ಟೈಪ್ನ. ಮತ್ತ ಇದಕ್ಕ ಗ್ರ್ಯಾಂಡ್ ಕಾಂದು ಇದೊಂದು ಇದ್ರ ಜೋಡಿ ಮುತ್ತಿನ ಸರ ಒಂದ್ ಕೊಟ್ಟಾರ್ರಿ. ಅದ್ ಮುಂದೆ ನಮ್ದ ಆಕೈತಿ. ಇದ್ ನೋಡ್ರಿ, ಇದು ಇದಕ್ಕ ಹೆಂಗ ಇಲ್ಲೆಲ್ಲಾ ಕ್ರೀಮ್ ಕಲರ್ ಅದಾವ್ರಿ ಇವೆಲ್ಲ ಮುತ್ತ, ಇಲ್ಲಿ ಮ್ಯಾಲ ವೈಟ್ ಅದಾವ. ಸೊ ಇದಕ್ ಮ್ಯಾಚ್ ಆಗುವಂಗ ಈ ತರ ಇದು ಮುತ್ತಿನ ಸರ ಕೊಟ್ಟಾರ್ರಿ. ಇದನ್ನು ವೇರ್ ಮಾಡಿ ನೋಡಿದ ಬಹಳ ಚಂದ ಕಾಣಿಸ್ತೈತ್ರಿ. ಸೊ ಈ ಸರಿ ದೀಪಾವಳಿ ನಮ್ಕಿಂತ ಹೆಚ್ಚ ಈ ಸೋಣ್ಯಾಂದ ಗ್ರ್ಯಾಂಡ್ ಆಗೈತ್ರಿ. ಸೊ ಅವಂಗೆ 4 ಸೆಟ್ ಡ್ರೆಸ್ ಆಗ್ಯಾವ. ನಮ್ದು ಏನೈತಿ ಒಂದೊಂದ್ ಸೆಟ್ ತಗೊಂಡಿವಿ. ಬಟ್ ಸ್ಯಾರಿ ಏನೈತಿ ನಾವಂತೂ ಅಲ್ಲಿ ದೇವ್ರ ಪೂಜೆಗೆ ಇರಿಸ್ತಿರ್ತೀವಿ. ಸೊ ದೀಪಾವಳಿ ಉಡಾಕ್ ಆಗುದೇ ಇಲ್ಲ, ಮುಂದಿಡ್ಬೋದ್ರಿ. ಇವ್ರಿಗೆ ಒಂದೊಂದ್ ಸೆಟ್ ತಗೊಂಡಾರ್ರಿ ಈ ಸರ್ತಿ. ಈಕಿಗೂ 2 ಸೆಟ್ ಐತ್ರಿ. ಬರ್ತ್ಡೇಕ್ ಏನ್ ಮಾಡಿದ್ಲು 2 ಸೆಟ್ ತಗೊಂಡಿದ್ಲು. ಅವಾಗ ಒಂದ್ ಜೀನ್ಸ್ ಪ್ಯಾಂಟ್ ಮತ್ತೆ ಟಾಪ್ ಅನ್ನ ಹಾಕೊಂಡಾಳು. ಬಟ್ ಪಿಂಕ್ ಕಲರ್ ಫ್ರಾಕ್ ಏನೈತಿ ಅದ್ ಹಂಗ ಐತ್ರಿ. ಅದನ್ನ ಸೊ ದೀಪಾವಳಿಗೆ ಅದನ್ನೊಂದು ಮತ್ ಮಣ್ಣು ತಗೊಂಡಿದ್ದು ಅದನ್ನ ಹಾಕೊಳ್ತಿದ್ರಿ. ಅಮೃತ ಏನೈತಿ ಈ ಸರಿ ಒಂದೇ ಡ್ರೆಸ್ ಐತ್ರಿ. ಬಟ್ ಆಕಿಗೆ ನಡ್ಬರ್ಕ್ ಎಲ್ಲಾ ತರ್ಸಿನ್ರಿ, ಜೀನ್ಸ್ ಪ್ಯಾಂಟ್ ಟಾಪ್ ಎಲ್ಲಾ ತರ್ಸಿನಿ. ಸೊ ಅವನ್ನೆಲ್ಲಾ ಮ್ಯಾನೇಜ್ ಮಾಡಂತ ಹೇಳ್ಬಿಟ್ಟಿವ್ರಿ ಆಕಿಗೆ. ಆಕಿನ ಇದ್ ಮಮ್ಮಿ ಓಕೆ ಇದೊಂದ್ಸರಿ ನಾನ ಹಾಕೋತನು. ಸೊ ನೋ ಟೆನ್ಷನ್, ನಂಗೆ ರೆಗ್ಯುಲರ್ ಡ್ರೆಸ್ ಬೇಕಾಗ್ಯಾವ, ನಡ್ಬರ್ಕ್ ಕೊಡ್ಸ ಅಂತ ಹೇಳ್ರಿ, ಅವಾಗ ಕೊಡ್ಸ್ಬೇಕಂತ ವಿಚಾರ ಮಾಡಿ. ಸೊ ಈ ಸರ್ತಿ ಡ್ರೆಸ್ಸಿಂದು ಮುಗಿತ್ರಿ ನಮ್ದು ಶಾಪಿಂಗ್. ಇನ್ನೇನೇ ಇದ್ರು ಸ್ವಲ್ಪ ಐಟಮ್ಸ್ ಸ್ಟೇಷನರಿ ಐಟಮ್ಸ್ ಅದು ಇದು ತಗೋದೈತಿ. ನಾಳೆ ಹೋದ್ರ ತಗೋದ್ರಿ. ಯಾಕಂದ್ರೆ ಇವ್ರ ಡ್ರೆಸ್ಸಿಗೆ ಸೆಟ್ ಆಗುವಂತಾವ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಅದು ಇದು ನೋಡೋದ್ರಿ. ನಾಳೆ ಹೋದ್ರ ಅವ್ನ ಒಂದ್ ಸ್ವಲ್ಪ ತೋರಿಸ್ಬಿಡ್ತೇನ್ರಿ. ಸೊ ನಮ್ ದೀಪಾವಳಿ ಶಾಪಿಂಗ್ ಇಷ್ಟ ರೀ. ಉಳ್ಕಿದ್ ಏನೈತಿ ಕಿರಾಣಿ ಸಂತೆ ಅದು ಇದು ಏನಾದ್ರು ತೋರ್ಸಕ್ ಹೋಗಿಲ್ರಿ. ಯಾಕಂದ್ರೆ ಅದನ್ನ ಕಾಮನ್ ಆಗಿ ಮಾಡ್ತಿರ್ತೀವಿ. ಇವತ್ತಿನ ಉಂಡಿ ಮಾಡೋದಿತ್ತು, ಉಂಡಿ ಮಾಡಕ್ ಆಗಿಲ್ರಿ. ನಾಳೆ ಟೈಮ್ ಸಿಕ್ಕ್ರೆ ನಾಳೆ ಮಾಡ್ಬೇಕು ಅನ್ನೋದೈತ್ರಿ. ಸೊ ಇವತ್ತು ಅಲ್ಲಿ ಹೋಗಿ ಬಂದ ಬ್ಯಾಸರ ಆಗೈತಿ. ಸೊ ಈ ಬ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ನನ್ ಶಾಪಿಂಗ್ ನಿಮ್ಗೆ ಹೆಂಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ಎಲ್ಲಾರ ಜೊತೆ ಅಲ್ಲಿ ಹೋಗಿ ಅಂಗಡಿಯಾಗ ಹಿಂಗ್ರಿ ಹಂಗ್ರಿ ತೇಕ್ರಿ ನನಗ ಆ ತರ ವಿಡಿಯೋ ಮಾಡೋದು ಅಷ್ಟೊಂದು ಕಂಫರ್ಟೇಬಲ್ ಇರೋದಿಲ್ಲ. ಸೊ ಎಷ್ಟ್ ಆಗ್ತೈತೆ ಅಷ್ಟ ವಿಡಿಯೋ ಮಾಡ್ಕೊಂಡು ಹಾಕೇನ್ರಿ. ಸೊ ನಿಮ್ಗೆ ಹೆಂಗ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ನನ್ನ ಬ್ಲಾಗ್ ಗಳು ಇಷ್ಟ ಆಗ್ತಿದ್ರ ಪ್ಲೀಸ್ ಸಪೋರ್ಟ್ ಮಾಡ್ರಿ. ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ನಾಗ ನೋಡ್ತಾ ಇದ್ರ ಅಲ್ಲಿ ಪೇಜ್ ಅನ್ನ ಫಾಲೋ ಮಾಡಿ, ಅಲ್ಲಿ ಕೂಡ ಸಪೋರ್ಟ್ ಮಾಡ್ರಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ.